ಪ್ರತಿ ಮನೆಯಲ್ಲೂ ಒಂದು ಹಬ್ಬದ ರೀತಿ ಇರುತ್ತೆ. ಆದ್ರೆ ಬೇರೆ ಏಕಾದಶಿಗಳನ್ನ ಹೋಲಿಸಿದ್ರೆ ವೈಕುಂಠ ಏಕಾದಶಿಗೆ ಯಾಕಿಷ್ಟು ಮಹತ್ವ? ಇವತ್ತು ಏನಿದರ ಒಂದು ದಿನದ ವಿಶೇಷತೆ ಅಂತ ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಲಕ್ಷ್ಮೀನಾಥ ಸಮಾರಂಭಂ ನಾಥಯ ಮುನಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ಒಂದೇ ಗುರುಪರಂಪರಾ. ಯೋ ನಿತ್ಯಮಚ್ಯುತ ಪದಾಂಬುಜ ಯುಗ್ಮರುಕ್ಮಂ ವ್ಯಾಮೋ ಅಸ್ಥಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರುರ್ಭಗವತೋಸ್ಯ ದಯೈಕ ಸಿಂಧು ರಾಮಾನುಜಸ್ಯ ಶರಣೋ ಚರಣೋ ಪ್ರಪದ್ಯೆ. ಸಕಲ ಅಶ್ವವೇಗ ಚಾನಲ್ ವೀಕ್ಷಕರಿಗೂ ವೈಕುಂಠ ಏಕಾದಶಿಯ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನೋಡಿ, ಉತ್ತಮವಾದಂತಹ ಪ್ರಶ್ನೆಗಳನ್ನು ನೀವು ಆರಿಸ್ಕೊಂಡಿದ್ದೀರಿ. ಅದರಲ್ಲಿ ವೈಕುಂಠ ಏಕಾದಶಿ ಅನ್ನುವಂಥದ್ದು ಒಂದು ಅತ್ಯಂತ ಪಾವಿತ್ರತೆಯ ದಿನ. ಏನಕ್ಕಾಗಿ ಅಂತ ಅಂದಾಗ, ಈ ದಕ್ಷಿಣಾಯನ ಕಾಲಗಳು ಆರಂಭವಾದಾಗ ವಿಷ್ಣುವಿನ ಚಾತುರ್ಮಾಸಗಳು ಅಂತ ಶುರುವಾಗುತ್ತೆ. ನೀವು ನೋಡ್ಬೋದು, ಉಡುಪಿಯಲ್ಲೆಲ್ಲವೂ ಸಹ ಚಾತುರ್ಮಾಸಗಳ ಆರಾಧನೆಗಳು, ಉಪಾಸನೆಗಳು, ವ್ರತನೇಮಾದಿಗಳನ್ನು ತುಂಬ ಹೆಚ್ಚಿನದಾಗಿ ಮಾಡುವಂಥದ್ದು. ವೈಷ್ಣವ ಸಂಪ್ರದಾಯದಲ್ಲಿ ಚಾತುರ್ಮಾಸಕ್ಕೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಈ 4 ತಿಂಗಳಿಗೆ ಈ ಚಾತುರ್ಮಾಸಗಳಲ್ಲಿ ಚಾತುರ್ಮಾಸ ಎಲ್ಲಿವರೆಗೂ ಇರುತ್ತೆ ಅಂತ ಅಂದರೆ, ಈ ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ. ಈ ಚಾತುರ್ಮಾಸಗಳಲ್ಲಿ ಧನುರ್ಮಾಸಕ್ಕೆ ಅತ್ಯಂತ ಪಾವಿತ್ರತೆ, ಅತ್ಯಂತ ವಿಶೇಷವಾದಂತಹ, ವಿಶಿಷ್ಟವಾದಂತಹ, ಸಂಪ್ರದಾಯವಾದಂತಹ, ಪರಿಪೂರ್ಣವಾದಂತಹ ಭಗವಂತನ ಸ್ಮರಣೆಗೋಸ್ಕರವಾಗಿರುವಂತಹ ಒಂದು ಧನುರ್ಮಾಸದ ಒಂದು ಆಚರಣೆ. ಈ ಧನುರ್ಮಾಸದ ಆಚರಣೆಯಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿ, ಈ ಶುಕ್ಲ ಪಕ್ಷದ ಏಕಾದಶಿಗೆ ವಿಶೇಷವಾದಂತಹ ಮಹತ್ವ, ವಿಶೇಷವಾದಂತಹ ಮತ್ತು ಪವಿತ್ರತೆಯ ವಿಷ್ಣುವಿನ ಸಾನ್ನಿಧ್ಯವನ್ನು ಪಡೆಯುವಂತಹ ಅತ್ಯಂತ ಪರಿಪೂರ್ಣವಾದಂತಹ ಏಕಾದಶಿ. ಈ ಏಕಾದಶಿಯನ್ನು ನಾವು ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ, ನಂತರ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ದ್ವಾದಶಿ ಅಥವಾ ಈ ರೀತಿಯೆಲ್ಲವೂ ಸಹ ನಾವು ಅದನ್ನು ಉಲ್ಲೇಖವನ್ನು ಮಾಡ್ತೇವೆ. ವೈಕುಂಠ ಏಕಾದಶಿ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ವಿಷ್ಣುವಿನ ಉಪಾಸನೆ. ಏಕಾದಶಿಗಳು ತುಂಬ ಏಕಾದಶಿಗಳು ಬರುತ್ತೆ. ನಿಮಗೆ ನೀವು ಹೇಳಿದ ಹಾಗೆ ವರ್ಷಕ್ಕೆ 24 ಏಕಾದಶಿಗಳು ಬರುತ್ತೆ. ಒಂದು ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಒಂದು ಕೃಷ್ಣ ಪಕ್ಷದ ಏಕಾದಶಿ.